ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೊ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ನಮ್ಮ ಮೋಟರ್ ರೈಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ನಮ್ಮ ಮುಂದೆ ಇವತ್ತು ಏತರ್ ರಿಸ್ಟಾರ್ ಝೆಡ್ ಮಾಡಲಿದೆ. ಸೊ 3.5 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಮುಂಚೆ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಇತ್ತು. ಸೊ 3.5 ಕಿಲೋವ್ಯಾಟ್ ಮಾಡಿದ್ದಾರೆ ಇವಾಗ. ಸೊ BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರಲ್ಲಿ ಸೇಮ್ ರೇಂಜ್ ಬರೋ ಥರ ಮಾಡ್ಬಿಟ್ಟು 0.2 ಕಿಲೋವ್ಯಾಟು ಕಡಿಮೆ ಮಾಡಿದ್ದಾರೆ. ಹೌದು. ಸೊ 2.9 ಕಿಲೋವ್ಯಾಟ್ ಬ್ಯಾಟ್ರಿ ಎಸ್ ಮಾಡಲಲ್ಲಿ ಬರುತ್ತೆ. ಸೊ ಇದರಲ್ಲೂ 2.9 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಸೊ ಎಸ್ ಮತ್ತು ಝೆಡ್ ಎರಡು ಸೀರೀಸ್ ಬರುತ್ತೆ ಇದರಲ್ಲಿ. ಸೊ ಎರಡರಲ್ಲೂ ನಿಮಗೆ 2.7 ಮತ್ತು 3.5 ಬರುತ್ತೆ. ಮುಂಚೆ 2.9 ಮತ್ತು 3.7 ಬರ್ತಾಯಿತ್ತು. ಸೊ ಇವಾಗ ನಮ್ಮ ಹತ್ರ ಇರೋದು 3.5 ಕಿಲೋವ್ಯಾಟು ಝೆಡ್ ಅಂದರೆ ಟಾಪ್ ಎಂಡ್ ಮಾಡಲು. ಸೊ ಇದು ಆನ್ ರೋಡ್ ನಿಮಗೆ 1,90,000 ರುಪೀಸ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಇದರಲ್ಲಿ ನಿಮಗೆ ಏನು ಪ್ರೋಸು ಮತ್ತು ಏನು ಕಾನ್ಸು, ಯಾರು ತೊಗೋಬೇಕು ಯಾರು ತೊಗೊಳ್ಳಲ್ಲ, ಇದ್ರ ಸ್ಪೆಸಿಫಿಕೇಷನ್ ಏನು, ಸೊ ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಸೊ ಇದನ್ನು ಯಾರು ಕನ್ಸಿಡರ್ ಮಾಡಬೇಕು, ಯಾರು ಕನ್ಸಿಡರ್ ಮಾಡ್ಬೋದು, ಮಾಡಬಾರ್ದು, ಅಥವಾ ಇದ್ರ ಪ್ರೋಸು ಮತ್ತು ಕಾನ್ಸು, ಮತ್ತು ಇದ್ರ ಬದಲು ಅಂದರೆ ಇದ್ರ ಆಲ್ಟರ್ನೇಟಿವ್ ಆಗಿ ಬೇರೆ ಯಾವ ಗಾಡಿನ ತೊಗೋಬೋದು, ಬೇರೆ ಯಾವ ಗಾಡಿನ ಕನ್ಸಿಡರ್ ಮಾಡ್ಬೋದು ನೀವು ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಇನ್ಕ್ಲೂಡಿಂಗ್ ರೇಂಜು, ಇನ್ಕ್ಲೂಡಿಂಗ್ ಸ್ಟ್ಯಾಕ್ 7 ಫೀಚರ್ಸ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡಿದ್ರೆ, ಸೊ ನೀವು ನೋಡ್ತಾ ಇರ್ಬೋದು, ಇದು LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸೊ ನಿಮಗೆ ಸಿಟಿ ಒಳಗಡೆ ಸಾಕು, ಇದು ಥ್ರೋ ಚೆನ್ನಾಗಿದೆ. ನೈಟಲ್ಲಿ ಮತ್ತು ಹೈ ಬೀಮು, ಲೋ ಬೀಮ್ ಎರಡೂ ಚೆನ್ನಾಗಿದೆ. ಸೊ ಇದು ನೋಡ್ತಾ ಇರ್ಬೋದು, ಈ ಎರಡು ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಸೊ ಇದು DRL ಥರ ವರ್ಕ್ ಆಗುತ್ತೆ ಇದೆರಡೂ. ಸೊ ಈ ಲೈಟು ಅಷ್ಟೇ ಯಾವಾಗಲೂ ಆನ್ ಇರುತ್ತೆ. ನೀವು ಫ್ರಂಟ್ ಸೆಕ್ಷನ್ ಬಂದರೆ, ಸೊ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ಸೊ 12 ಇಂಚ್ ಟೈರ್ಸ್ ಕೊಟ್ಟಿದ್ದಾನೆ, ಫ್ರಂಟು ಮತ್ತು ಬ್ಯಾಕ್ ಎರಡೂ. ಸೆಕ್ಷನ್ ನೋಡಿದ್ರೆ 90 12 ಸೆಕ್ಷನ್ ಬರುತ್ತೆ. ಬ್ಯಾಕ್ ಸೈಡು ನಿಮಗೆ 100/80/12 ಸೆಕ್ಷನ್ ಬರುತ್ತೆ ಟೈರ್ಸು ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ಓಕೆ, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಹುಕ್ ಬರುತ್ತೆ, ಅಪ್ ಟು 1.5 kg ನೀವು ಕ್ಯಾರಿ ಮಾಡ್ಬೋದು. ಕೀ ನೋಡಿದ್ರೆ, ಕೀ ನೋಡಿ ಈ ಥರ ಚೇಂಜ್ ಮಾಡಿದ್ದಾನೆ, ಮುಂಚೆ ಬೇರೆ ಥರ ಇತ್ತು. ಸೊ ಕೀ ಈ ಥರ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಬೇಕಾದರೆ ಇಲ್ಲಿ ಒಂದು ಕ್ಯಾರಿ ಬ್ಯಾಗ್ ಥರ ಬರುತ್ತೆ ಅಟ್ಯಾಚ್ಮೆಂಟು, ಅದನ್ನು ಕೂಡ ಹಾಕ್ಸ್ಕೋಬೋದು. ಸೊ ಇದು ಸೈಡ್ ಸೆಕ್ಷನಿಗೆ ಬಂದರೆ ರಿಸ್ಟಾರ್ ಝೆಡ್ ಬ್ಯಾಡ್ಜಿಂಗು. ಸೊ ಇದು ನಿಮಗೆ ಬಾಡಿ ಗಾರ್ಡ್ಸು. ಸೊ ಇದೆಲ್ಲ ಆಕ್ಸೆಸರೀಸು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಲೇಡೀಸ್ ಫುಟ್ ರೆಸ್ಟು. ಸೊ ಇದು ಕೂಡ ಎಕ್ಸ್ಟ್ರಾ ಆಕ್ಸೆಸರೀಸು. ಸೊ ಇಲ್ಲಿ ನೀವು ಬೂಟ್ ಸ್ಪೇಸ್ ನೋಡ್ಬೋದು. ಸೊ 34 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಸೊ ಸಾಕಷ್ಟು ಜಾಗ ಇದೆ. ಸೊ ಒಂದು ಚಿಕ್ಕ ಹೆಲ್ಮೆಟ್ ಇಟ್ಕೋಬೋದು. ಈ ಚಾರ್ಜರ್ನೂ ಇಟ್ಕೊಂಡು ಒಂದು ಚಿಕ್ಕ ಹೆಲ್ಮೆಟ್, ಈ ಚಾರ್ಜರ್ ತೆಗೆದ್ರೆ ಒಂದು ದೊಡ್ಡ ಹೆಲ್ಮೆಟ್ನ ಇಡ್ಬೋದು. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬೂಟ್ ಲ್ಯಾಂಪ್ ಕೂಡ ಬರುತ್ತೆ. ಓಕೆ, ಇಲ್ಲಿ ಒಂದು ನಿಮಗೆ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಸೊ ಅದನ್ನು ಒಂದು 799 ಆಗುತ್ತೆ, ಈ ಥರನೇ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ರೆ ಇದನ್ನು ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಇಲ್ಲಿಗೊಂದು ಚಾರ್ಜರ್ ಹಾಕೋಬೋದು. ಸೊ ಒಳಗಡೆ ಚಾರ್ಜರ್ ಇಟ್ಕೊಂಡು ಲಾಕ್ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಕೂಡ ಬರುತ್ತೆ ನಿಮಗೆ. ಇಲ್ಲಿಗೆ ಬ್ಯಾಕ್ ಸೆಕ್ಷನ್ ಬಂದರೆ, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಏತರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಳಗಡೆನೂ ಕೊಟ್ಟಿದ್ದಾನೆ ನೋಡಿ ಇದರಲ್ಲಿ. ಸೊ ಇದರಲ್ಲಿ ಗಾರ್ಡ್ಸಲ್ಲೂ ಕೊಟ್ಟಿದ್ದಾನೆ ಬ್ಯಾಡ್ಜಿಂಗು, ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಸೊ ಆಮೇಲೆ ಇದು ಬಂದರೆ ಬ್ಯಾಕ್ ರೆಸ್ಟ್ ಬರುತ್ತೆ. ಸೊ ಈ ಬ್ಯಾಕ್ ರೆಸ್ಟ್ ಬಂದುಬಿಟ್ಟು ಆಕ್ಸೆಸರೀಸ್ ಎಲ್ಲ ಗಾಡಿ ಜೊತೆ ಫ್ರೀನಾಗೆ ಬರುತ್ತೆ. ಇದರ ಆಲ್ರೆಡಿ ಸೀಟ್ ಕವರೆಲ್ಲ ಹಾಕ್ಸಿದ್ದೀವಿ. ನೋಡ್ತಾ ಇರ್ಬೋದು ಸೀಟು ಎಷ್ಟು ಅಗಲ ಇದೆ ಅಂತ. ಸೊ 3 ಜನ ಕಂಫರ್ಟಬಲ್ಗೆ ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿ ನೋಡಿದ್ರೆ ನಂಬರ್ ಪ್ಲೇಟ್ಸು. ಓಕೆ, ಇಲ್ಲಿ ನೋಡಿದ್ರೆ ನಿಮಗೆ ಈ ಕಡೆನೂ ಒಂದು ಕವರ್ ಬರುತ್ತೆ, ಈ ಕಡೆನೂ ಬೆಲ್ಟ್ ಡ್ರೈವ್ ಆಗೋದ್ರಿಂದ ಈ ಕಡೆ ಬೆಲ್ಟ್ ಇರುತ್ತೆ ನಿಮಗೆ, ಈ ಕಡೆ ಬೆಲ್ಟ್ಗೂ ಒಂದು ಕವರ್ ಬರುತ್ತೆ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬೆಲ್ಟ್ ಕಾಣುತ್ತೆ. ಓಕೆ, ಇದು ಬಂದುಬಿಟ್ಟು ನಿಮಗೆ
ತುಂಬ ಕೊಳೆ ಆಗುತ್ತೆ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಕೊಳೆ ಆಗುತ್ತೆ ಮಳೇಲಿ ಓಡಿಸಿದ್ರೆ. ನಾನೊಂದು ವೀಡಿಯೋ ಹಾಕ್ತೀನಿ ನೋಡಿ ಅದ್ರ ಮೇಲೆ. ಸಖತ್ ಕೊಳೆ ಆಗುತ್ತೆ. ಜಸ್ಟ್ ಒನ್ ಡೇ ಮಳೆ ಬಂದರೆ ನೀವು ಒಂದು ಸಲ ಕೆಸರಲ್ಲಿ ಹೋಗ್ಬಿಟ್ರೆ ಮುಗೀತು, ನೆಕ್ಸ್ಟ್ ಡೇ ವಾಶ್ ಮಾಡಲೇಬೇಕು, ಅಷ್ಟು ಕೊಳೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಬಂದರೆ ನೋಡಿ ಈ ಥರ ಸೆಕ್ಷನ್ ಇದೆ, ಇದನ್ನು ನೋಡ್ಬೋದು ನೀವು. ಸೊ ಈ ಪಾರ್ಟು ಆ್ಯಕ್ಚುಲಿ ತುಂಬ ಶೇಕ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಇಲ್ಲಿವರೆಗೂ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. ಓಕೆ, ಮಿರರು ಅಷ್ಟೇ, ಮಿರರ್ಸ್ ನೋಡಿ, ಮಿರರ್ಸ್ ಒಳ್ಳೆ ವಿಸಿಬಿಲಿಟಿ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವಿಸಿಬಿಲಿಟಿ ಮಿರರ್ಸಲ್ಲಿ. ನೆಕ್ಸ್ಟು ನೀವು ಟೈರ್ ಸೆಕ್ಷನ್ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 30 PSI ಅಂತ ಕೊಟ್ಟಿದ್ದಾನೆ. ಸೊ 30 PSI ಇದು ಪ್ರೆಷರು. ಸೊ ನಾವು ಇದನ್ನು ಮೇಂಟೈನ್ ಮಾಡಲೇಬೇಕು, ಯಾಕೆಂದರೆ ಅದರಲ್ಲಿ ತೋರಿಸೋವಂಥ ರೇಂಜನ್ನ ಅಚೀವ್ ಮಾಡಬೇಕಂದ್ರೆ ಇದು 30 PSI, ಬ್ಯಾಕ್ ಸೈಡು 32 PSI ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಬರುತ್ತೆ, ಕಾಂಬಿ ಬ್ರೇಕಿಂಗ್ ಅಂತ ಬರುತ್ತೆ. ಸೊ ನೀವು ಲೆಫ್ಟ್ ಸೈಡು ಬ್ರೇಕಿಂಗ್ ಹಿಡಿದ್ರೆ, ಲೆಫ್ಟ್ ಸೈಡ್ ಬ್ರೇಕ್ ಹಿಡಿದ್ರೆ ಎರಡೂ ಅಪ್ಲೈ ಆಗುತ್ತೆ. ಸೊ ನೀವು ಫ್ರಂಟು ಜಾಸ್ತಿ ಯೂಸ್ ಮಾಡೋದೇನು ಬೇಕಾಗಿಲ್ಲ, ಎರಡೂ ಅಪ್ಲೈ ಆಗುತ್ತೆ. ತುಂಬ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾತ್ರ ಫ್ರಂಟನ್ನು ಯೂಸ್ ಮಾಡಿ. ಸೊ ಇಲ್ಲಿ ಅದು ಬಿಟ್ಟರೆ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ABS ಬರೋಲ್ಲ, ಸೊ ಅದ್ರ ಬದಲು ಕಾಂಬಿ ಬ್ರೇಕಿಂಗ್ ಅಂತ ಕೊಟ್ಟಿದ್ದಾನೆ. ಟಚ್ ಸ್ಕ್ರೀನಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡಿದ್ರೆ ನೀವು ನೋಡ್ತಿರ್ಬೋದು 724 ಕಿಲೋಮೀಟರ್ಸ್ ಓಡಿದೆ ಇಲ್ಲಿವರೆಗೂ. ನಾವು ತೊಗೊಂಡು ಹೆಚ್ಚು ಕಮ್ಮಿ ಒಂದು 22 ಡೇಸ್ ಆಯಿತು. 22 ಡೇಸ್ಗೆ 724 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಸೊ 83% ಚಾರ್ಜ್ ಇದೆ, 103 ಕಿಲೋಮೀಟರ್ಸ್ ರೇಂಜ್ ಇದೆ. ಓಕೆ, ಸೊ ನೀವು ಈ ಕಡೆ ಇದು ಜಿಪ್ ಮೋಡ್ಗೆ ಸ್ವಿಚ್ ಮಾಡಿಕೊಂಡ್ರೆ 83%, 86 ಕಿಲೋಮೀಟರ್ಸು. ಇಷ್ಟು ರೇಂಜು ಹೊಡಿಬೋದಾ, ಇಷ್ಟು ರೇಂಜ್ ನಿಜವಾಗ್ಲೂ ಬರುತ್ತಾ ಬರಲ್ವಾ ಅಂತ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಇವಾಗ ಸ್ಟ್ಯಾಕ್ 7 ಫೀಚರ್ಸ್ ನೋಡೋಣ. ಸೊ ಇಲ್ಲಿ ಹೋದರೆ ನಿಮಗೆ ನಮ್ಮ ಹೆಸರು ತೋರಿಸುತ್ತೆ, ಡಾಕ್ಯುಮೆಂಟ್ಸ್ ಇದ್ರೆ ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಇನ್ಶೂರೆನ್ಸು, DL, RC ಕಾರ್ಡು ಎಲ್ಲ ಫೋಟೋಸ್ನ ಸ್ಟೋರ್ ಮಾಡ್ಕೋಬೋದು ಮೈ ಡಾಕ್ಯುಮೆಂಟ್ಸಲ್ಲಿ. ಓಕೆ, ಬ್ರೈಟ್ನೆಸ್ಸು, ಓಕೆ, ಇದರಲ್ಲಿ ಬ್ರೈಟ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಅದೆಲ್ಲ ಬರುತ್ತೆ. ಆಟೋ ಹೋಲ್ಡು, ಸೊ ನಿಮಗೆ ದಿಬ್ಬದಲ್ಲಿ ಅಥವಾ ಡೌನಲ್ಲಿ ಅಥವಾ ಅಪ್ಪಿಲಲ್ಲಿ ನಿಮಗೆ ಗಾಡಿ ಜಸ್ಟ್ ಒಂದು ಸಲ ಗಾಡಿ ನಿಲ್ಲಿಸಿದ್ರೆ ಸಾಕು, ಅದೇ ಹೋಲ್ಡ್ ಆಗುತ್ತೆ, ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗಲ್ಲ. ಆಟೋ ಹೋಲ್ಡು ಇದು ಒಂದು ಒಳ್ಳೆ ಫೀಚರು. ಆಟೋ ಇಂಡಿಕೇಟರ್ ಅಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ರೈಟ್ ಟರ್ನ್ ಇದೆ, ರೈಟ್ ಇಂಡಿಕೇಟರ್ ಹಾಕ್ತೀರಾ, ಆಮೇಲೆ ರೈಟ್ ಟರ್ನ್ ತೊಗೋತೀರಾ. ಸೊ ಆ ರೈಟ್ ಟರ್ನ್ ತೊಗೊಂಡಾಗ ಅದು ಆಟೋಮೆಟಿಕ್ಕಾಗಿ ಇಂಡಿಕೇಟ್ರ್ ಕಟ್ ಆಫ್ ಆಗುತ್ತೆ, ನೀವು ಮ್ಯಾನ್ಯುಯಲಿಗೆ ಆಫ್ ಮಾಡೋದೇ ಬೇಕಾಗಿಲ್ಲ. ಸೊ ಇದು ಶೇರ್ ಲೈವ್ ಲೊಕೇಶನ್ನು, ನೀವು ಯಾರಾದರೂ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆ್ಯಡ್ ಮಾಡಿದರೆ ಅಲ್ಲಿಗೆ ಶೇರ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಿಮಗೆ ವಾಯ್ಸ್ ಆನ್ ಏತರು ಇವಾಗ ಹೊಸ್ದಾಗಿ ಬಂದಿರೋದು, ವಾಯ್ಸ್ ಕಮ್ಯಾಂಡ್ಸ್ ಇರುತ್ತೆ. ಸೊ ಅದೇ ಥರ ನೀವು ಮಾಡಬೇಕಾಗುತ್ತೆ. ಸೊ ಇದೇನೇನು ನೋಡ್ತಾ ಇದ್ದೀರಾ ಇದೇ ವಾಯ್ಸ್ ಕಮ್ಯಾಂಡ್ಸು. ಸೊ ನಿಮಗೆ ಈ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ನಿಮಗೆ ಕನೆಕ್ಟ್ ಯುವರ್ ಫೋನ್ ವಯಾ ಬ್ಲೂಟೂತ್. ಇದರಲ್ಲಿ ಆಲ್ರೆಡಿ ವಾಯ್ಸ್ ಕಮ್ಯಾಂಡ್ ನಿಮಗೆ ವರ್ಕ್ ಆಗಬೇಕಂದ್ರೆ ಸೊ ನಿಮ್ಮದು ಫೋನು ಬ್ಲೂಟೂತಲ್ಲಿ ಕನೆಕ್ಟ್ ಆಗಿರಬೇಕು. ಸೊ ಆವಾಗ ಮಾತ್ರ ವಾಯ್ಸ್ ಕಮ್ಯಾಂಡ್ಸು ವರ್ಕ್ ಆಗೋದು. ಇಲ್ಲಿಗೆ ಹೋದರೆ ಪ್ರೊಫೈಲು ಏತರ್ ಸ್ಟ್ಯಾಕ್ 7 Pro. ಓಕೆ, ಏತರ್ ಸ್ಟ್ಯಾಕ್ 7 ಸೆಟ್ಟಿಂಗ್ಸಲ್ಲಿ ಹೋದರೆ ಸಾಕಷ್ಟು ಫೀಚರ್ಸ್ ಇದೆ ನಿಮಗೆ. ಓಕೆ, ನೋಡ್ತಾ ಇರ್ಬೋದು ಟ್ವಿಸ್ಟ್ ಅಂದರೆ ಮ್ಯಾಜಿಕ್ ಟ್ವಿಸ್ಟು. ಸೊ ಇದು ಎಕ್ಸ್ಲೇಟರ್ನ ನೀವು ಗಾಡೀಲಿ ಹೋಗ್ಬೇಕಾದ್ರೆ ಈ ಥರ ಮುಂದಕ್ಕೆ ಟ್ವಿಸ್ಟ್ ಮಾಡಿದ್ರೆ ಬ್ರೇಕ್ಸ್ ಅಂದರೆ ಒಳಗಡೆ ಮೋಟ್ರೇ ನಿಮಗೆ ಬ್ರೇಕ್ಸ್ ಅಪ್ಲೈ ಆಗುತ್ತೆ. ಸೊ ಬ್ರೇಕ್ಸ್ ಅಪ್ಲೈ ಆಗಿ ರೀಜನರೇಟಿವ್ ಬ್ರೇಕಿಂಗ್ ವರ್ಕ್ ಆಗುತ್ತೆ ಇದ್ರ ಥರ. ಸೊ ಇದರಲ್ಲಿ ನಿಮಗೆ ರೀಜನರೇಟಿವ್ ಬ್ರೇಕಿಂಗು ವರ್ಕ್ ಆಗಿಬಿಟ್ಟು ವಾಪಸ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ನಿಮಗೆ ಡೌನಲ್ಲಿ ಅಥವಾ ಬ್ರೇಕ್ ಹಿಡಿಬೇಕಾದ್ರೆ. ಸೊ ನೀವೇನಾದರೂ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡಿ, ನಿಮಗೆ ಬ್ರೇಕ್ ಪ್ಯಾಡ್ಸು ಮತ್ತು ಬ್ರೇಕ್ಸು ತುಂಬ ರೀಪ್ಲೇಸ್ಮೆಂಟ್ ತುಂಬ ಕಡಿಮೆ ಆಗುತ್ತೆ. ಇದನ್ನು ಯೂಸ್ ಮಾಡ್ಬೋದು, ಬಟ್ ಇದು ಕಂಪ್ಲೀಟ್ ಸ್ಟಾಪ್ ಆಗೋಲ್ಲ, ಗಾಡಿನ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಸ್ಕಿಡ್ ಕಂಟ್ರೋಲು. ಸೊ ಮಳೆಯಲ್ಲಿ ಏನಾದರೂ ಸ್ಕಿಡ್ ಹಾಕಿದ್ರೆ ಇದು ಕಂಟ್ರೋಲ್ ಮಾಡುತ್ತೆ. ಸೊ ನಿಮಗೇನಾದರೂ ಅದು ಸ್ಕಿಡ್ ಕಂಟ್ರೋಲ್ ವರ್ಕ್ ಆಗ್ತಿದೆ ಅಂತ ಗೊತ್ತಾಗಬೇಕಾದ್ರೆ ಸ್ಕಿಡ್ ಆಗೋ ಟೈಮಲ್ಲಿ ಕಂಟ್ರೋಲ್ ಆದರೆ ಇಲ್ಲೇನು ಕಾಣ್ತಿದೆ ನಿಮಗೆ ಈ ಸಿಂಬಲ್ಲು ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದರೆ ಸ್ಕಿಡ್ ಕಂಟ್ರೋಲು ಆ್ಯಕ್ಟಿವೇಟ್ ಆಗಿದೆ ಅಂತ. ಇದು ಪಾಟ್ ಹೋಲ್ ಅಲರ್ಟ್ಸು. ಸೊ ಪಾಟ್ ಹೋಲ್ ಅಲರ್ಟ್ಸ್ ಬಂದುಬಿಟ್ಟು ನಿಮಗೆ ಓನ್ಲಿ ವರ್ಕ್ ಆಗೋದು ಮ್ಯಾಪ್ ಹಾಕ್ಕೊಂಡು ಹೋಗ್ತಿರಲ್ಲ, ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ನಿಮಗೆ ಪಾಟ್ ಹೋಲು ಅಂತ ತೋರಿಸಲ್ಲ, ಬಂಪಿ ರೋಡ್ ಸೈಡ್ ಅಂತ ತೋರಿಸುತ್ತೆ. ಓಕೆ, ಸೊ ಅದೇ ಆಟೋ ಇಂಡಿಕೇಟರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೈಡ್ ಮೀ ಹೋಮ್ ಲೈಟ್ಸ್ ಅಂದರೆ ನಿಮಗೆ ಗಾಡಿನ ಆಫ್ ಮಾಡಿದ್ರೂ ಸ್ವಲ್ಪ ಹೊತ್ತು ಆನ್ ಇರುತ್ತೆ ಲೈಟ್ಸು, ಆಮೇಲೆ ಆಫ್ ಆಗುತ್ತೆ. ಓಕೆ, ಇದು ಸ್ಮಾರ್ಟ್ ಈಕೋ ಮೋಡ್ ಇಲ್ಲಿ ಆಫ್ ಮಾಡಿದ್ರೆ, ಓಕೆ, ಸೊ ಇಲ್ಲಿ ಕಟ್ ಮಾಡಿದ್ರೆ ನಿಮಗೆ ಇಲ್ಲಿ ಈಕೋಗೆ ಬರುತ್ತೆ. ಈಕೋ ಮತ್ತು ಜಿಪ್ಪು ಆವಾಗ 2 ಬರುತ್ತೆ. ಸೊ ಇಲ್ಲಿ ಮತ್ತೆ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸ್ಮಾರ್ಟ್ ಈಕೋ ಮೋಡ್ನ ಆಡ್ ಮಾಡಿಕೊಂಡ್ರೆ ವಾಪಸ್ ಇಲ್ಲಿ ಸ್ಮಾರ್ಟ್ ಈಕೋ ಮತ್ತು ಜಿಪ್ಪು ಈ ಥರ ನೀವು ಸ್ವಿಚ್ ಮಾಡ್ಕೋಬೇಕಾಗುತ್ತೆ.
ಸೆಟ್ಟಿಂಗ್ಸ್. ಓಕೆ, ಸ್ಮಾರ್ಟ್ ಇಕೋ. ಆಪ್ಟಿಮೈಸ್ ಚಾರ್ಜಿಂಗ್ ಅಂದರೆ ನಿಮಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವಾಗಲೇ ಚಾರ್ಜ್ಗೆ ಹಾಕಿದ್ರೂ ಇಮ್ಮಿಡಿಯೇಟ್ ಫುಲ್ ಚಾರ್ಜ್ ಆಗೋಲ್ಲ. ನಿಮಗೆ ನಿಧಾನಕ್ಕೆ ಫುಲ್ಲು ಚಾರ್ಜ್ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು 80% ಚಾರ್ಜ್ ಆಗಿ ಸ್ಟಾಪ್ ಆಗುತ್ತೆ. ಆಮೇಲೆ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಿಮಗೆ 100% ಚಾರ್ಜ್ ಆಗುತ್ತೆ. ಸೊ ಇದು ಆಪ್ಟಿಮೈಸ್ಡ್ ಚಾರ್ಜಿಂಗ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇರೋದು. ಇದು ಕೋಸ್ಟಿಂಗ್ ರೀಜನ್ ಬಂದುಬಿಟ್ಟು ನೀವು ಎಕ್ಸ್ಲೇಟರ್ ಬಿಟ್ಟಾಗ ನೀವು ಏನು ಡೌನಲ್ಲಿ ಅಥವಾ ಫ್ಲ್ಯಾಟ್ ಸರ್ಫೇಸ್ ರೋಡಲ್ಲಿ ಎಕ್ಸ್ಲೇಟರ್ ಬಿಟ್ಟಾಗ ಹೋಗುತ್ತಲ್ಲ, ಆವಾಗ ರೀಜನರೇಟಿವ್ ಅದು ಕೂಡ ಆಗುತ್ತೆ. ಆಟೋ ಹೋಲ್ಡು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಫಾಲ್ ಸೇಫ್. ನೆಕ್ಸ್ಟ್ ಫಾಲ್ ಸೇಫ್ ಅಲರ್ಟ್ ಬಂದುಬಿಟ್ಟು ನಿಮ್ಮ ಗಾಡಿ ಏನಾದರೂ ಬಿದ್ದಾಗ ಯಾರಾದರೂ ಎಕ್ಸ್ಲೇಟರ್ ಇಟ್ಕೊಂಡು ಇದನ್ನು ಥ್ರಾಟಲ್ ಇಟ್ಕೊಂಡು ಎತ್ತಿದಾಗ ಇದನ್ನು ಎಕ್ಸ್ಲೇಟರ್ ಕೊಟ್ಟಾಗ ಗಾಡಿ ಮುಂದೆ ಹೋಗಲ್ಲ, ಮೋಟ್ರು ಆಫ್ ಆಗುತ್ತೆ, ಮೋಟ್ರ್ ಕಟ್ ಆಫ್ ಆಗುತ್ತೆ. ಇದರಲ್ಲಿ ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದರಲ್ಲಿ ಸೆಟ್ ಮಾಡ್ಕೋಬೋದು. ಪಾಟ್ ಹೋಲ್ ಅಲರ್ಟ್ಸು ಅದೇ ಹೇಳಿದ್ನಲ್ಲ, ನಿಮಗೆ ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಆಗುತ್ತೆ. ಇದು ಕ್ರ್ಯಾಶ್ ಡಿಟೆಕ್ಷನು. ನಿಮ್ಮ ಗಾಡಿ ಏನಾದರೂ ಬಿದ್ದಾಗ ಕ್ರ್ಯಾಶ್ ಡಿಟೆಕ್ಟ್ ಆಗಿಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ ಯಾವ್ದು ಕೊಟ್ಟಿರ್ತಾರೆ ಅವರಿಗೆ ಒಂದು ನೋಟಿಫಿಕೇಷನ್ ಹೋಗಿದೆ, ಕ್ರ್ಯಾಶ್ ಡಿಟೆಕ್ಟೆಡು, ಕ್ರ್ಯಾಶ್ ಆಗಿದೆ ಗಾಡಿ ಅಂತ. ಓಕೆ, ಇಲ್ಲಿ ಕ್ರಿಕೆಟ್ ಸ್ಕೋರ್ಸು, ಇದನ್ನು ಬೇಕಂದರೆ ನೀವು ನೋಡ್ಬೋದು. ನೆಕ್ಸ್ಟ್ ಕನೆಕ್ಟಿವಿಟಿಗೆ ಹೋದರೆ, ಓಕೆ, ಸೊ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಅಷ್ಟೇ. ಸೊ ನೋಟಿಫಿಕೇಷನ್ ಬಂದ್ಬಿಟ್ಟು ಅದೇ ನಿಮ್ಮ ಫೋನ್ ಕನೆಕ್ಟ್ ಆಗಿದ್ದರೆ ಮಾತ್ರ ವರ್ಕ್ ಆಗೋದು. ವಾಯ್ಸು ಅಷ್ಟೇ, ನಿಮಗೆ ಫೋನ್ ಕನೆಕ್ಟ್ ಆಗಿದ್ದರೆ ಮಾತ್ರ ವರ್ಕ್ ಆಗೋದು. ಇಲ್ಲಿಗೆ ಬಂದರೆ ನಿಮಗೆ ಹೈ ಬೀಮ್ ಲೋ ಬೀಮ್ ಸ್ವಿಚ್ಚು. ಇದು ಮುಂಚೆ ಆ್ಯಕ್ಚುಲಿ ಇದರಲ್ಲಿ ಟಚ್ ಸ್ಕ್ರೀನ್ ಇರಲಿಲ್ಲ, ಸೊ ಆವಾಗ ತುಂಬ ಯೂಸ್ ಆಗೋದು. ಇವಾಗೇನು ಅಷ್ಟೊಂದು ಯೂಸ್ ಆಗೋಲ್ಲ. ಇದು ಕಾಲ್ಸು ರಿಸೀವ್ ಮಾಡೋಕ್ಕೆ ಮತ್ತು ಸಾಂಗ್ಸ್ನ ಚೇಂಜ್ ಮಾಡೋದಕ್ಕೆ ನಿಮ್ಮ ಮೊಬೈಲು ಕನೆಕ್ಟ್ ಆಗಿದ್ದರೆ ಹೆಲ್ಪ್ ಆಗುತ್ತೆ. ಲೆಫ್ಟ್ ಸೈಡ್ಗೆ ಒತ್ತಿದ್ರೆ ಕಾಲ್ ರಿಸೀವ್ ಆಗುತ್ತೆ, ರೈಟ್ ಸೈಡಿಗೆ ಒತ್ತಿದ್ರೆ ಕಾಲ್ ಕಟ್ ಆಗುತ್ತೆ, ಮತ್ತು ರೈಟ್ ಸೈಡಿಗೆ ಒತ್ತಿದ್ರೆ ಸಾಂಗ್ಸ್ ಚೇಂಜ್ ಆಗುತ್ತೆ, ಲೆಫ್ಟ್ ಸೈಡಿಗೆ ಒತ್ತಿದ್ರೆ ಪ್ರೀವಿಯಸ್ ಟ್ರ್ಯಾಕಿಗೆ ಹೋಗುತ್ತೆ. ಓಕೆ, ಇದು ಇಂಡಿಕೇಟರ್ಸು. ಓಕೆ, ಇಂಡಿಕೇಟರ್ ಸೌಂಡ್ ಕೂಡ ಬರುತ್ತೆ. ಇದು ಹಾರನ್ನು. ಆಮೇಲೆ ಇದು ನಿಮಗೆ ರಿವರ್ಸ್ ಮೋಡು. ಸೊ ನಿಮ್ಮ ಗಾಡಿ ಸ್ಟಾರ್ಟ್ ಆಗಿದ್ದರೆ ಬ್ರೇಕ್ ಇಟ್ಕೊಂಡು ಇದು ಪ್ರೆಸ್ ಮಾಡಿದ್ರೆ, ಓಕೆ, ಸೊ ನೆಕ್ಸ್ಟು ಇದನ್ನು ಜಸ್ಟ್ ಒತ್ತಿದ್ರೆ ನಿಮಗೆ ರಿವರ್ಸ್ ಹೋಗುತ್ತೆ, ಮತ್ತು ಇದನ್ನು ಒತ್ತಿದ್ರೆ ಆಫ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಜಿಪ್ಪು ಮತ್ತು ಈಕೋ ಮೋಡ್ಗೆ ಸ್ವಿಚ್ ಮಾಡ್ಕೊಳ್ಳೋಕ್ಕೆ. ನೀವು ಕ್ರಿಕೆಟ್ ಸ್ಕೋರ್ ತೋರಿಸೋದ್ನಲ್ಲ ಇಲ್ಲಿ ತೋರಿಸುತ್ತೆ. ನಿಮ್ಗೆ ಯಾವುದೇ ಕ್ರಿಕೆಟ್ ಮ್ಯಾಚ್ ಇದ್ರೂ ಇಲ್ಲಿ ಬರುತ್ತೆ. ನೀವು ಇದನ್ನೇನು ಕಸ್ಟಮೈಸ್ ಮಾಡ್ಕೋಬೋದು. ಬೇಕಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆಟೋ ಹೋಲ್ಡ್ ನೋಡಿ, ನಾನು ಸ್ವಲ್ಪ ಅಪ್ಪಿಲಲ್ಲಿದ್ದೀನಿ, ಆಟೋ ಹೋಲ್ಡ್ ಆಗಿದೆ. ಓಕೆ, ಸೊ ನಾನು ಬ್ರೇಕ್ ಹಿಡಿತೀನಿ ನೋಡಿ, ಸ್ವಲ್ಪ ಹಿಡಿದ್ಬಿಟ್ರೆ ಹಿಂದೆ ಹೋಗ್ತಾಯಿದೆ ಗಾಡಿ. ಓಕೆ, ಮತ್ತೆ ಬ್ರೇಕ್ ಹಿಡಿದ್ರೆ ಆಟೋ ಹೋಲ್ಡ್ ಆಗುತ್ತೆ. ಓಕೆ, ಸೊ ಅದು ಬಿಟ್ಟರೆ ಇದು ಸ್ಟಾರ್ಟ್ ಬಟನ್ ನಿಮಗೆ. ಸೊ ನೀವು ಬ್ರೈಟ್ನೆಸ್ ನೋಡ್ಬೋದು. ಬ್ರೈಟ್ನೆಸ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಹಗ್ಲೊತ್ತಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಬಿಸಿಲಿದ್ರೂ ಕಾಣುತ್ತೆ ಆರಾಮಾಗೆ. ಸೊ ನಿಮಗೆ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೆಟ್ವರ್ಕ್ ಸಿಂಬಲ್ ಇದೆ. ಓಕೆ, ಒಂದೇ ಒಂದು ಪಾಯಿಂಟ್ ಇದೆ, ನಮ್ಮ ಏರಿಯಾದಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ. ಸೊ ನಿಮಗೆ ಇನ್ಬಿಲ್ಟು ಇ ಸಿಮ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಗಾಡಿ ತೊಗೊಂಡಾಗ 3 ಇಯರ್ಸ್ ನಿಮಗೆ ಈ ಫೀಚರ್ಸ್ ವರ್ಕ್ ಆಗುತ್ತೆ. ಈ ಮ್ಯಾಪ್ಸು ನ್ಯಾವಿಗೇಷನ್ ಎಲ್ಲ ವಿತೌಟ್ ಕನೆಕ್ಟಿಂಗ್ ಬ್ಲೂಟೂತ್ ಆರ್ ಫೋನು. ಸೊ 3 ಇಯರ್ಸ್ ಆದಮೇಲೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದು ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವಾಗ ನೀವು ಆರಾಮಾಗಿ ಇಲ್ಲಿ ಸರ್ಚ್ ಮಾಡಿಕೊಂಡು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಮ್ಯಾಪ್ ಹಾಕ್ಕೋಬೋದು. ಸೊ ನಿಮಗೆ ರೀಜನ್ರೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಟ್ವಿಸ್ಟ್ ಅಂತ ಏನು ಬರ್ತಾಯಿದೆ. ಸೊ ಇವಾಗ ನಿಮ್ಮದು ರೀಜನರೇಟಿವ್ ಬ್ರೇಕಿಂಗ್ ವರ್ಕ್ ಆಗ್ತಿದೆ. ಸೊ ನೀವು ಈ ಥರ ಮುಂದಕ್ಕೆ ಟ್ವಿಸ್ಟ್ ಮಾಡಿದ್ರೆ ಟ್ವಿಸ್ಟ್ ಅಂತ ಇಲ್ಲಿ ಬರುತ್ತೆ. ಓಕೆ, ನಿಮಗೆ ಸ್ಟ್ಯಾಂಡ್ ಹಾಕಿದ ತಕ್ಷಣ ಮೋಟ್ರ್ ಕಟ್ ಆಫ್ ಆಗಿಬಿಡುತ್ತೆ. ಸೊ ಮತ್ತೇನು ವರ್ಕ್ ಆಗೋದಿಲ್ಲ. ಸೊ ಮೋಟ್ರ್ ಎಕ್ಸ್ಲೇಟರ್ ಕೊಟ್ಟರು ಮುಂದೆ ಹೋಗಲ್ಲ. ಆಮೇಲೆ ಸ್ಟ್ಯಾಂಡ್ ಅಲರ್ಟ್ ಕೂಡ ತೋರಿಸುತ್ತೆ ಇಲ್ಲಿ. ಸೊ ನಿಮಗೆ ಈ ಗಾಡಿದು ಮತ್ತು ಪ್ರೋಸ್ ಮತ್ತು ಕಾನ್ಸ್ ತಿಳ್ಕೊಳ್ಳೋಣ. ಸೊ ನನಗನ್ಸಿದ ಪ್ರಕಾರ, ಸೊ ಇದು ಬೇರೆಯವ್ರ ರಿವ್ಯೂ ಬಗ್ಗೆ ನನಗೆ ಗೊತ್ತಿಲ್ಲ, ನನಗನ್ಸಿದ ಪ್ರಕಾರ ಇದ್ರ ಪ್ರೋಸ್ ಬಂದ್ಬಿಟ್ಟು ಇದ್ರ ಬಿಲ್ಡ್ ಕ್ವಾಲಿಟಿ ಮತ್ತು ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ದೇ ಯೂಸ್ಡ್. ಸೊ ಎಲ್ಲ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಯಾರಿಗೆ ಪ್ರೀಮಿಯಮ್ ಗಾಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿರೋಂತಿದೆ ಅಂತ ಇರುತ್ತೆ, ಸೊ ಅವರು ಈ ಗಾಡಿನ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಅದು ಬಿಟ್ಟರೆ ನಿಮಗೆ ಪ್ರೋಸ್ ಅಂದರೆ ಟಚ್ ಸ್ಕ್ರೀನು, ನ್ಯಾವಿಗೇಷನ್, ನ್ಯಾವಿಗೇಷನ್ ಸಿಸ್ಟಮು ಪ್ರೋಸಲ್ಲಿ ಬರುತ್ತೆ. ಆಮೇಲೆ ನೀವು ಏನು ನೋಡಿದ್ರೆ ಬೂಟ್ ಸ್ಪೇಸ್ ಒಂದು ನಿಮಗೆ
ಪ್ರೋಸಲ್ಲಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಲೈವ್ ಲೊಕೇಶನ್ ಶೇರಿಂಗು, ಆಮೇಲೆ ವಾಯ್ಸ್ ಆನ್ ಏತರು, ಅದು ಬಿಟ್ಟರೆ ಮ್ಯಾಜಿಕ್ ಟ್ವಿಸ್ಟು, ಪಾಟ್ ಹೋಲ್ ಅಲರ್ಟ್ಸು ಅದೆಲ್ಲ ಪ್ರೋಸಲ್ಲಿ ಬರುತ್ತೆ. ಸೊ ಕಾನ್ಸಿಗೆ ಬಂದರೆ, ಸೊ ನಿಮಗೆ ನಾನೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ತುಂಬ ಕೊಳೆ ಆಗುತ್ತೆ ಗಾಡಿ, ತುಂಬ ಅಂದರೆ ತುಂಬ ಕೊಳೆ ಆಗುತ್ತೆ. ಮಳೆ ಬಂದರೆ, ಎಸ್ಪೆಷಲಿ ಮಳೆ ಬಂದ್ಬಿಟ್ಟು ಗುಡ್ಡೆ ಒಳಗಡೆ ಕೆಸರಲ್ಲೆಲ್ಲ ಓಡಿಸಿದ್ರೆ ತುಂಬ ಕೊಳೆ ಆಗುತ್ತೆ. ಎಲ್ಲ ಗಾಡಿನೂ ಕೊಳೆ ಆಗುತ್ತೆ, ನಾನು ಕೊಳೆ ಆಗಲ್ಲ ಅಂತ ಹೇಳಲ್ಲ. ಸೊ ಇದು ಎಸ್ಪೆಷಲಿ ತುಂಬ ಕೊಳೆ ಆಗುತ್ತೆ. ಯಾಕೆಂದರೆ ನಿಮಗೆ ಅಲ್ಲಿ ಏನು ಕವರ್ ಕೊಟ್ಟಿದ್ದಾರೆ, ನಿಮಗೆ ಬೆಲ್ಟ್ಗೆ ಮತ್ತು ಸೈಡ್ ಕವರ್ ಎರಡು ಬರುತ್ತಲ್ಲ, ಅಲ್ಲಿ ಎಸ್ಪೆಷಲಿ ಸಿಕ್ಕಾಪಟ್ಟೆ ಕೊಳೆ ಆಗುತ್ತೆ. ನೀವು ಆ ಥರ ಕೊಳೆ ಆದರೆ ವಾಶ್ ಮಾಡಲೇಬೇಕಾಗುತ್ತೆ. ವಾಶ್ ಮಾಡೋದಕ್ಕೂ ಒಂದು ಪ್ರೊಸೀಜರ್ ಇದೆ. ನೀವು ಹೆಂಗೆ ನಾರ್ಮಲ್ ಗಾಡಿ, ಪೆಟ್ರೋಲ್ ಗಾಡಿ ವಾಶ್ ಮಾಡ್ತೀರಾ ಆ ಥರ ವಾಶ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಸ್ಪೆಷಲಿ ಸ್ವಲ್ಪ ಕೇರ್ ತೊಗೊಂಡು ವಾಶ್ ಮಾಡಬೇಕಾಗುತ್ತೆ. ಹೆಂಗೆ ಬೇಕಂಗೆ ನೀರು ಹೊಡೆದ್ರೆ ಒಳಗಡೆ ಮೋಟ್ರಿಗೆಲ್ಲ ಹೋಗಿ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ನಿಮಗೆ ಕಾನ್ಸಲ್ಲಿ ಬಂದುಬಿಟ್ಟು ನೋಡಿ, ಇದು ಬ್ಲೂಟೂತ್ ಕನೆಕ್ಷನ್ ಒಂದು ಕಾನ್ಸು. ಸೊ ಇದು ಬೇಗ ಕನೆಕ್ಟ್ ಆಗೋಲ್ಲ ಮೊಬೈಲ್ಗೆ, ತುಂಬ ಕಷ್ಟಪಡಬೇಕು. ಮೊಬೈಲಲ್ಲಿ ಅನ್ಪೇರ್ ಮಾಡಿ, ಇದರಲ್ಲೂ ಅನ್ಪೇರ್ ಮಾಡಿ, ಮತ್ತು ಮೊಬೈಲಲ್ಲಿ ಕನೆಕ್ಟ್ ಕೊಟ್ಟು ಸ್ಕ್ಯಾನ್ ಮಾಡಿ, ಒಂದೊಂದ್ಸಲಿ ಕನೆಕ್ಟ್ ಆಗುತ್ತೆ, ಒಂದೊಂದ್ಸಲಿ ಕನೆಕ್ಟ್ ಆಗೋಲ್ಲ. ಸೊ ಇದು ಕನೆಕ್ಟ್ ಆಗಿಲ್ಲ ಅಂದರೆ ವಾಯ್ಸ್ ಆನ್ ಏತರು ಮತ್ತು ಶೇರ್ ಲೈವ್ ಲೊಕೇಶನು, ಈ ಬಟನ್ ಒತ್ತಿದ್ರೆ ನಿಮಗೆ ಒಂದು 3 ಸಲ ಕಂಟಿನ್ಯೂಸ್ ಆಗಿ ಒತ್ತಿದ್ರೆ ಲೈವ್ ಲೊಕೇಶನ್ ಶೇರ್ ಆಗುತ್ತೆ. ನೀವು ಯಾರು ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡಿರ್ತೀರ ಅವರಿಗೆ. ಸೊ ಅದು ವರ್ಕ್ ಆಗೋಲ್ಲ ನಿಮಗೆ. ಸೊ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ ಅಂದರೆ ಅದು ವರ್ಕ್ ಆಗೋಲ್ಲ. ಸೊ ಅದು ಒಂದು ಕಾನ್ಸು. ಸೊ ನಿಮಗೆ ಇಲ್ಲಿ ಒಂದು ಹುಕ್ ಬರುತ್ತೆ. ಸೊ ಇದು ಮತ್ತು ನೋಡಿ, ಆಟೋಮೆಟಿಕ್ಕಾಗಿ ಒಳಗಡೆ ಹೋಗೋಲ್ಲ, ಮ್ಯಾನ್ಯಲಿ ತಳ್ಳಬೇಕಾಗುತ್ತೆ. ಇದು ಒಂದು ಕಾನು. ಅದು ಬಿಟ್ಟರೆ ಸೊ ನಿಮಗೆ ಇಲ್ಲಿ ಒಂದು ಹುಕ್ ಬರುತ್ತೆ, ಅಪ್ ಟು 3 kg ಲೋಡ್ ಮಾಡ್ಬೋದು ಇದರಲ್ಲೂ ಕೂಡ. ಸೊ ಇದು ಒಂದು ಹೋಗ್ತಾಯಿದೆ, ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ಒಂದು ಕಾನಲ್ಲಿ ಬರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದೆ ನಾನು, ಎಲ್ಲದರಲ್ಲೂ ಚೆನ್ನಾಗಿಲ್ಲ. ಸೊ ಇಲ್ಲಿ ನೋಡಿ, ಇದು ಎಷ್ಟು ತಿನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ನೋಡಿ, ಹಿಂಗೆ ಮುಟ್ಟಿದ್ರೆ ಯಾವ ಥರ ಶೇಕ್ ಆಗ್ತಿದೆ ನೋಡಿ. ಸೊ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡ್ಬೋದಿತ್ತು ಏತರ್ ಅವರು, ಇದೊಂದು ಚೆನ್ನಾಗಿಲ್ಲ. ಸೊ ಈವನ್ ಸ್ಟಾರ್ಟ್ ಬಟನ್ ಕೂಡ ಅಷ್ಟೇ, ಇದು ಅಷ್ಟೇ ನೋಡಿ, ಮುಟ್ಟಿದ್ರೆ ಈ ಥರ ಅಲ್ಲಾಡ್ತಿದೆ. ಇದು ಒಂದು ಸ್ವಲ್ಪ ಪರವಾಗಿಲ್ಲ ಕಂಪೇರ್ ಟು ಅದಕ್ಕೆ ಹಾರನ್ ಮತ್ತು ಸ್ಟಾರ್ಟ್ ಬಟನ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದಪ್ಪ ಇದೆ, ಇದು ಓಕೆ. ಇದು ಒಂದು ಕಾನ್ಸಲ್ಲಿ ಬರುತ್ತೆ. ಆಮೇಲೆ ಕಾನ್ಸಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸ್ಕ್ರ್ಯಾಚಸ್ ಬರುತ್ತೆ ಬೇಗ. ಸೊ ಇಲ್ಲಿಗೆ ನೀವು ವಿನಿಲ್ ರ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ, ಸ್ಟಿಕ್ಕರಿಂಗ್ ಅಂತಾರಲ್ಲ. ಸೊ ಅಲ್ಲಿಗೆ ಈ ಪಾರ್ಟು, ಸೊ ನಿಮಗೇನು ಕಾಣಿಸ್ತಿದೆ ಇಲ್ಲಿಂದ ಸೊ ಇಲ್ಲಿ ತನಕ ಈ ಪಾರ್ಟ್ ಎಸ್ಪೆಷಲಿ ತುಂಬ ಸ್ಕ್ರ್ಯಾಚಸ್ ಬರುತ್ತೆ. ಈವನ್ ಇಲ್ಲೂ ಕೂಡ ಇಲ್ಲಿ ಏನು ಕಾಣ್ತಿದೆ ಈ ಪಾರ್ಟಿಂದ ಕೆಳಗಡೆ ಇಷ್ಟು ಕೂಡ ನೀವು ವಿನಿಲ್ ರ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಈ ಕಡೆ ಮಾಡಿಸಿದ್ಮೇಲೆ ಈ ಕಡೆನೂ ಮಾಡಿಸ್ಲೇಬೇಕಾಗುತ್ತೆ, ಯಾಕೆಂದರೆ ಸೊ ಆ ಕಡೆ ಒಂದು ಕಡೆ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಈ ಸೈಡು ನಿಮಗೆ ಸ್ವಲ್ಪ ಸ್ಕ್ರ್ಯಾಚಸ್ ಬರುತ್ತೆ. ಸೊ ಈ ಸೈಡು ಮತ್ತು ಆ ಸೈಡ್ ಎರಡು ಸೈಡು ವಿನಿಲ್ ರ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಸ್ವಲ್ಪ ಸ್ಟಿಫ್ನೆಸ್ ಇದೆ. ಸೊ ಪಾಟ್ ಹೋಲ್ಸಲ್ಲೆಲ್ಲ ನೀವು ಫೀಲ್ ಮಾಡ್ಬೋದು. ಸೊ ಇದು ಒಂದು ಕಾನ್ಸಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಜಾಸ್ತಿ ಗ್ಯಾಪ್ ಇಲ್ಲ. ಸೊ ನೀವು ಏನಾದರೂ ಕಲ್ಲುಗಳಿದ್ದು ಅಥವಾ ಸೈಡಲ್ಲಿ ಡಿವೈಡರ್ಸ್ ಇದ್ದರೆ ಸೊ ನೋಡಿಕೊಂಡು ಡ್ರೈವ್ ಮಾಡೋಕ್ಕಾಗುತ್ತೆ. ಇದು ಒಂದು ಡಿಸ್ಟೆನ್ಸು ಕಡಿಮೆ ಇರೋದ್ರಿಂದ ಇದು ಒಂದು ಕಾನ್ಸಲ್ಲಿ ಬರುತ್ತೆ ನಿಮಗೆ. ಸೊ ನಿಮಗೆ ಸೊ ಈ ಬಾಡಿ ಗಾರ್ಡ್ಸು ಓಕೆ, ಈ ಮ್ಯಾಟು ಓಕೆ, ಅದು ಬಿಟ್ಟರೆ ಇದು ಬಾಡಿ ಗಾರ್ಡ್ಸು, ಇದೆಲ್ಲ ಏನು ನೋಡ್ತಾ ಇದ್ದೀರಾ ಬಾಡಿ ಗಾರ್ಡ್ಸು. ಮತ್ತು ಸೊ ಇದು ಲೇಡೀಸ್ ಫುಟ್ ರೆಸ್ಟು, ಇಷ್ಟೇನಿದೆ ನಿಮಗೆ ಇಷ್ಟೆಲ್ಲ ಆಕ್ಸೆಸರೀಸಲ್ಲಿ ಬರುತ್ತೆ. ಸೊ ಇಷ್ಟು ಬಂದುಬಿಟ್ಟು, ಆಮೇಲೆ ಇನ್ಕ್ಲೂಡಿಂಗ್ ಸೀಟ್ ಕವರ್ ಇಷ್ಟು ಬಂದುಬಿಟ್ಟು ನಿಮಗೆ 6000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದೊಂದು ಪ್ಯಾಕೇಜ್ ಥರ ಚಾರ್ಜ್ ಮಾಡ್ತಾರೆ. ನಿಮಗೆ ಬೇಕಂದರೆ ಶೋರೂಮಲ್ಲಿ ಹಾಕ್ಸ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು, ಅದು ನಿಮ್ಮ ಇಷ್ಟ. 6000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಇಷ್ಟು ಆಕ್ಸೆಸರೀಸಿಗೆ. ಸೊ ಸ್ಮಾರ್ಟ್ ಈಕೋ ಮೋಡಲ್ಲಿ ನಿಮಗೆ 125 ಕಿಲೋಮೀಟರ್ಸ್ ಆಫ್ ಟ್ರೂ ರೇಂಜ್ ಬರುತ್ತೆ. ಸೊ ನಾನು ಬಂದೇ ಬರುತ್ತೆ ನಿಮಗೆ. ಸೊ ತೊಂದರೆ ಏನಿಲ್ಲ, 125 ಕಿಲೋಮೀಟರ್ಸು. ಅದು ನೀವು ಬಿಲೋ 45 ಕಿಲೋಮೀಟರ್ಸ್ ರೈಡ್ ಮಾಡಬೇಕು. ಸೊ ಬಿಲೋ 45 ಕಿಲೋಮೀಟರ್ ರೈಡ್ ಮಾಡಿದ್ರೆ ಮಾತ್ರ ನಿಮಗೆ 125 ಕಿಲೋಮೀಟರ್ ಬರುತ್ತೆ. ಸೊ ಆಮೇಲೆ ಡಬ್ಬಲ್ ಹಾಕಿದ್ರೆ ಬರೋಲ್ಲ, ಸಿಂಗಲ್ ರೈಡರ್ ಆಗಿರಬೇಕು. ಅವ್ರದ್ದು ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ, ಆಮೇಲೆ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮಾರ್ಟ್ ಈಕೋದಲ್ಲಿ 125, ನಾರ್ಮಲ್ ಬರೀ ಈಕೋದಲ್ಲಿ 115, ಮತ್ತು ಜಿಪ್ ಮಾಡಲಿ 105 ಕಿಲೋಮೀಟರ್ ಬರುತ್ತೆ. ಸೊ ನಿಮ್ಗೆ ಯಾರಿಗೆ ತುಂಬ ಸ್ಪೀಡಾಗಿ ಹೋಗಬೇಕು, ಇಮಿಡಿಯೇಟು ನಿಮಗೆ ಪಿಕಪ್ ಬೇಕು ಅಂತಿರ್ತೀರ, ಅವ್ರು ಜಿಪ್ ಮಾಡಲ್ ಓಡಿಸ್ಬೋದು. ಅದು ಬಿಟ್ಟರೆ ಸೊ ನಿಮಗೆ ಅದೇ ಹೇಳ್ದಂಗೆ ನಾನು ಯಾವುದೇ ಮಾಡಲ್ ಅಷ್ಟೇ ನಿಮಗೆ ಬಿಲೋ 45 ಹೋದರೆ ಮಾತ್ರ ಅಲ್ಲಿ ಏನು ತೋರಿಸುತ್ತೆ 105, 115 ಮತ್ತು 125 ಕಿಲೋಮೀಟ್ರ್ ಸ್ಪೀಡ್ ಬರುತ್ತೆ. 45 to 50, 40 to 50 ಕಿಲೋಮೀಟ್ರ್ ಒಳಗಡೆ ಹೋದರೆ ಮಾತ್ರ ನೀವು ಅಷ್ಟು ರೇಂಜನ್ನ ಅಚೀವ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಸೊ ಆಮೇಲೆ
ನೀವು 125 ಕಿಲೋಮೀಟರ್ಸ್ನ ಅಚೀವ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಮಾಡಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಹೊಡಿತೀನಿ ಗಾಡಿನ. ಸೊ ನನಗೆ ಒಂದು 100 ಕಿಲೋಮೀಟ್ರ್ ಬರುತ್ತೆ ಗಾಡಿ. 100 ಕಿಲೋಮೀಟ್ರು ರೇಂಜ್ ಆರಾಮ್ಸೆ ಬರುತ್ತೆ. ನಾನು ಯಾವಾಗಲೂ ಜಿಪ್ ಮೋಡಲ್ಲೇ ಆಲ್ಮೋಸ್ಟ್ ಓಡಿಸೋದು. ಸೊ ಹಂಗಾಗಿ ನನಗೆ 100 ಕಿಲೋಮೀಟ್ರ್ ಬಂದೇ ಬರುತ್ತೆ. ಆಮೇಲೆ ನಾವು ಆಲ್ಮೋಸ್ಟ್ ಡಬಲ್ ಹೋಗ್ತೀವಿ ಆಫೀಸ್ಗೆ, ನಾನು ನಮ್ಮ ಬಾಮೈದ. ಸೊ ಹಾಗಾಗಿ ನಮಗೆ 100 ಕಿಲೋಮೀಟರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನೊಂದು 50 to 60 ಕಿಲೋಮೀಟ್ರ್ ರೇಂಜಲ್ಲಿ ಹೊಡಿತೀನಿ. ಸೊ ಹಂಗಾಗಿ ನಮಗೆ ಒಂದು 100 ಕಿಲೋಮೀಟರ್ಸ್ ಬರುತ್ತೆ. ಸೊ ನೀವು ನಾನು ಹೇಳಿದಾಗೆ ಅದೇ 45 ಕಿಲೋಮೀಟರ್ ಸ್ಪೀಡ್ ಒಳಗಡೆ ಹೊಡೆದ್ರೆ ನಿಮಗೆ ಆರಾಮ್ಸೆ 125 ಕಿಲೋಮೀಟ್ರು ನೀವು ಅಚೀವ್ ಮಾಡ್ಬೋದು. ಆಮೇಲೆ ಪ್ಯೂರ್ ಹೈವೇನಲ್ಲೇ ಹೋಗ್ತೀರಾ ಅಂದರೂ ಅಪ್ ಟು 50 ಕಿಲೋಮೀಟ್ರ್ ಹೊಡಿಬೋದು. ಫ್ಲ್ಯಾಟ್ ಸರ್ಫೇಸ್ ಇದೆ, ಹೈವೇ ಜಾಸ್ತಿ ಎಲಿವೇಷನ್ಸ್ ಇಲ್ಲ ಅಂತಂದರೆ ನಿಮಗೆ ಆರಾಮ್ಸೆ 50 ಕಿಲೋಮೀಟರ್ಸಲ್ಲಿ ಹೋದ್ರೂ ನಿಮ್ಗೆ 125 ಕಿಲೋಮೀಟ್ರ್ ರೇಂಜು ಬಂದೇ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇದರ ರೈವಲ್ಸ್ ಬಂದ್ಬಿಟ್ಟು ಹೀರೋ ವಿಡಾ VX2 ಪ್ಲಸ್ಸು ಮತ್ತು TVS iQube. ಸೊ 4.7 ಕಿಲೋವ್ಯಾಟ್ ಬ್ಯಾಟ್ರಿ ಈಗ TVS iQube ಬಿಟ್ಟಿದ್ದಾನೆ. ಅದು ಬಿಟ್ಟರೆ ಇದರಲ್ಲಿ ವಿಡಾ VX2 ಪ್ಲಸ್ಸಲ್ಲಿ ನಿಮಗೆ 4.4 ಕಿಲೋವ್ಯಾಟ್ ಲಾಂಚ್ ಮಾಡಿದ್ದಾನೆ. ಸೊ ಅದು ಎರಡು ರೀಸೆಂಟಾಗಿ ಲಾಂಚ್ ಆಗಿದೆ. ಸೊ ಇದಕ್ಕಿಂತ ಒಂದು 20,000 ಕಡಿಮೆನೇ ಸಿಗುತ್ತೆ ಪ್ರೈಸು. ನಿಮಗೆ ಒಂದು 25,000 ನಿಮಗೆ ಇನ್ನೂ ಕಮ್ಮಿ ಸಿಗುತ್ತೆ. 30,000 ಸಿಗ್ಬೋದು, ಡಿಸ್ಕೌಂಟ್ ಎಲ್ಲ ಸೇರಿ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ರೈಸು. ಸೊ ನಿಮಗೆ ರೇಂಜು ಜಾಸ್ತಿ ಬೇಕು ಅನ್ನೋರು ಅದು ಆ ಗಾಡಿಗಳನ್ನ ಕನ್ಸಿಡರ್ ಮಾಡ್ಬೋದು. ನಿಮಗೆ ಅವೆರಡು ಗಾಡಿನೂ ಟ್ರೂ ರೇಂಜ್ 140 ಕಿಲೋಮೀಟ್ರ್ ಈಕೋ ಮಾಡಲ್ ಬರುತ್ತೆ ನಿಮಗೆ. ಸೊ ಇಷ್ಟ ಆಗಿತ್ತು. ಸೊ ಇದಕ್ಕೆ ಈ ಎರಡು ಗಾಡಿಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. 100 ಕಿಲೋಮೀಟ್ರ್ ಪ್ಲಸ್ ಬೇಕು ನಿಮಗೆ ಗಾಡಿ ಒಂದು ಡೇನಲ್ಲಿ ಓಡಿಸ್ತೀರಾ ಅಂದರೆ, ಸೊ ನೀವು ಅದು ಎರಡು ಗಾಡಿನ ಚೆಕ್ ಮಾಡಿ ಆಮೇಲೆ ಈ ಗಾಡಿನ ಚೆಕ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬಂದ್ಬಿಟ್ಟು ಜಿಪ್ ಮೋಡಲ್ಲಿ ನಾನೊಬ್ಬನೇ ಸಿಂಗಲ್ ರೈಡರು ಎಷ್ಟು ಎಕ್ಸಾಕ್ಟ್ ಬರುತ್ತೆ, ಆಮೇಲೆ ರೇಂಜು, ಮತ್ತು ಈಕೋ ಮೋಡಲ್ಲಿ ಎಷ್ಟು ಎಕ್ಸಾಕ್ಟ್ ಬರುತ್ತೆ, ಆಮೇಲೆ ಸ್ಮಾರ್ಟ್ ಈಕೋ ಮೋಡಲ್ಲಿ ಎಷ್ಟು ಎಕ್ಸಾಕ್ಟ್ ಬರುತ್ತೆ 0 to 100 to 0 ಆಲ್ಮೋಸ್ಟ್ 0 ಕಿಲೋಮೀಟರ್ಸ್ ಟೆಸ್ಟ್ ಮಾಡೋಣ. ಸೊ ಆ ವೀಡಿಯೋಸು ಫ್ಯೂಚರ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಇನ್ನು ಗಾಡಿ ರಿವ್ಯೂ 3.5 ಕಿಲೋವ್ಯಾಟ್ ಏತರ್ ರಿಸ್ಟಾ Z ಮಾಡೆಲ್. ಸೊ ಟಾಪ್ ಆ್ಯಂಡ್ ಮಾಡಲು ನಿಮಗೆ ಇವಾಗ ಈ ಮ್ಯಾಟ್ ಬ್ಲೂ ಕಲರ್ ಬಂದ್ಬಿಟ್ಟು 1,91,000 ರೂಪೀಸ್ ಇದೆ. ಸೊ ಆನ್ ರೋಡು ಫುಲ್ ಕ್ಯಾಶಲ್ಲಿ ಹೋಗ್ತೀರಾ ಅಂದರೆ ಪ್ಲಸ್ ಒಂದು 2,500 ರೂಪೀಸ್ ಏನೋ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ ನಿಮಗೆ. ಅದು ಬಿಟ್ಟರೆ ಯಾವುದೇ ಥರ ಡಿಸ್ಕೌಂಟ್ಸ್ ಇಲ್ಲ. ಸೊ ನೀವು ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಇದೆ, 10,000 ರೂಪೀಸು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಅದು 6 ಮಂತ್ಸ್ EMI ಮಾಡ್ಕೋಬೇಕು. 6 ಮಂತ್ಸ್ EMI ಬಂದ್ಬಿಟ್ಟು ನಿಮಗೆ 16 to 20% ಏನೋ ಇಂಟ್ರೆಸ್ಟ್ ರೇಟ್ ಬೀಳುತ್ತೆ. ಸೊ ಅದನ್ನು ಲೆಕ್ಕ ಮಾಡಿಕೊಂಡ್ರೆ ನಿಮಗೆ ಅದರಲ್ಲೊಂದು 2,500 ರೂಪೀಸ್ ಏನೋ ಸೇವ್ ಆಗುತ್ತೆ ಅಷ್ಟೇ, ಜಾಸ್ತಿ ಸೇವ್ ಆಗೋದಿಲ್ಲ. ದೋಸ್ ಹೂ ವಾಂಟ್ಸ್ ಟು ಸೇವ್ ದಟ್ ಒನ್ ಆಲ್ಸೋ ದೇ ಕ್ಯಾನ್ ಗೋ ಅಹೆಡ್ ವಿತ್ ಕ್ರೆಡಿಟ್ ಕಾರ್ಡ್ ಸ್ವೈಪ್. ಬೆಟರ್ ಟು ಗೋ ವಿತ್ HDFC ಕ್ರೆಡಿಟ್ ಕಾರ್ಡ್. HDFC ಕ್ರೆಡಿಟ್ ಕಾರ್ಡ್ಗಾದರೆ ಅವರು ಯಾವುದೇ ಸ್ವೈಪಿಂಗ್ ಚಾರ್ಜಸ್ನ ಚಾರ್ಜ್ ಮಾಡಲ್ಲ. ಮತ್ತು ಎಷ್ಟು ಸ್ವೈಪ್ ಆಗುತ್ತೆ ಅಷ್ಟೇ ಸ್ವೈಪ್. ಮಿನಿಮಮ್ 1,30,000 ಸ್ವೈಪ್ ಮಾಡಬೇಕು. ಸೊ 22,000 ಏನೋ ಪರ್ ಮಂತ್ EMI ಬರುತ್ತೆ. ಸೊ ಅರೌಂಡ್ 22,000 ಪ್ಲಸ್ ಒಂದು 200 to 300 ರೂಪೀಸು ಪ್ರೊಸೆಸಿಂಗ್ ಚಾರ್ಜಸ್ ಬರುತ್ತೆ. ಸೊ ಫಸ್ಟ್ ಮಂತು. ಸೊ ನೋಡಿ ಅದೆಲ್ಲ ಇರುತ್ತೆ ಫಸ್ಟು. ಆ ಥರ ಕ್ರೆಡಿಟ್ ಕಾರ್ಡ್ದು EMIs ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಾಗಿದ್ರೆ ಗೊತ್ತಿರುತ್ತೆ. ಇದಾಗಿತ್ತು ಈ ಕಂಪ್ಲೀಟ್ ರಿವ್ಯೂ. ಪ್ರೋಸ್ ಕಾನ್ಸ್, ಯಾರು ಈ ಗಾಡಿನ ಕನ್ಸಿಡರ್ ಮಾಡಬೇಕು, ಯಾರು ಈ ಗಾಡಿನ ಕನ್ಸಿಡರ್ ಮಾಡ್ಬೋದು, ಮತ್ತು ಆಲ್ಟರ್ನೇಟಿವ್ಸ್ ಇನ್ಕ್ಲೂಡಿಂಗು ಸ್ಟ್ಯಾಕ್ 7 Pro ಫ್ಯೂಚರ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸು. ನಿಮಗೆ ಬೇರೆ ಏನಾರು ಡೀಟೇಲ್ಸ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿದ್ದೀನಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನೆಕ್ಸ್ಟು ರೇಂಜ್ ಟೆಸ್ಟ್ ವೀಡಿಯೋಸ್ ಬರುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.